24/2025 ಆಗಸ್ಟ್ ಇದೇ ಆದಿತ್ಯವಾರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರ ನಟರಾಜ ವೇದಿಕೆಯಲ್ಲಿ ಸಮಯ ಗಂಟೆ 9ಕ್ಕೆ ತಾಲೂಕು ಮಟ್ಟದ ಸ್ಪರ್ಧೆ ನಡೆಯಲಿರುವುದು. ಇದರಲ್ಲಿ ಮುಖ್ಯವಾಗಿ ಮುದ್ದು ಕೃಷ್ಣ ವೇಷ ಸ್ಪರ್ಧೆ, ಅದು ವಯಸ್ಸಿಗೆ ಅನುಗುಣವಾಗಿ 0ಯಿಂದ 3 ವರ್ಷದ ವಯಸ್ಸಿನ ಮಕ್ಕಳಿಗೆ ಮತ್ತು 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ, 6 ವರ್ಷದಿಂದ 10 ವರ್ಷದ ಮಕ್ಕಳಿಗೆ. ಅದು ಸಮಯದ ಮಿತಿ ಅಂತ ಹೇಳಿದರೆ 3 ನಿಮಿಷಗಳ ಕಾಲ. ಯಶೋಧ ಕೃಷ್ಣ ವೇಷ ಸ್ಪರ್ಧೆ, ಇದು ಮಹಿಳೆಯರಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ತಾಯಿ ಮತ್ತು ಮಗುವಿಗೆ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಹಾಗೆಯೇ ಮೆಹಂದಿ ಸ್ಪರ್ಧೆ, ಇದು ಕೂಡ ಮಹಿಳೆಯರಿಗೆ. ಇದರಲ್ಲಿ ಮೆಹಂದಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಅವರೇ ತರತಕ್ಕದ್ದು. ಹಾಗೆಯೇ ಚಿತ್ರಕಲಾ ಸ್ಪರ್ಧೆ 5 ವರ್ಷದಿಂದ 18 ವರ್ಷದ ಮಕ್ಕಳಿಗೆ, ಅದರಲ್ಲಿ ಕೂಡ ವಿಭಾಗ ಮಾಡಿದ್ದೇವೆ. 5 ವರ್ಷದಿಂದ 10 ವರ್ಷ, 10ರಿಂದ 15 ಮತ್ತು 15ರಿಂದ 18. ಅದರಲ್ಲಿ ವಿಷಯಗಳು ಅಂತ ಹೇಳಿದರೆ 5ರಿಂದ 10 ವರ್ಷದ ಮಕ್ಕಳಿಗೆ ನೇಚರ್ಗೆ ಸಂಬಂಧಪಟ್ಟದ್ದು, ಪರಿಸರದ ಜಾಗೃತಿ. 10ರಿಂದ 15 ವರ್ಷದ ಮಕ್ಕಳಿಗೆ ಗಾಂಧೀಜಿ ಮತ್ತು ಸ್ವಚ್ಛ ಭಾರತ. 15ರಿಂದ 18 ವರ್ಷದ ಮಕ್ಕಳಿಗೆ ಡ್ರಗ್ ಅವೇರ್ನೆಸ್, ಮಾದಕ ವ್ಯಸನ ಮುಕ್ತ ಭಾರತ. ಈ ರೀತಿಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಇನ್ನೊಂದು ಸ್ಪರ್ಧೆ ಅಂತ ಹೇಳಿದರೆ ಬೆಂಕಿ ಬಳಸದೆ ಅಡುಗೆ ಸ್ಪರ್ಧೆ. ಅದರಲ್ಲಿ ಸಾಮಗ್ರಿಗಳನ್ನು ಅವರೇ ತರತಕ್ಕದ್ದು, ಬೇಯಿಸಿದ ಆಹಾರ ಪದಾರ್ಥಗಳನ್ನು ಉಪಯೋಗಿಸಬಾರದು. ಇದು ಪ್ರಾಯ 15 ವರ್ಷದಿಂದ 20 ವರ್ಷದ ಮಕ್ಕಳಿಗೆ. ಇದರಲ್ಲಿ 3 ಜನ ಪಾರ್ಟಿಸಿಪೇಟ್ ಮತ್ತು 1 ಗಂಟೆಗಳ ಕಾಲ ಕಾಲಾವಕಾಶ ನೀಡಲಾಗುವುದು. ಹಾಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು ಇದರಲ್ಲಿ ಮುಖ್ಯವಾಗಿ ನಡೀಲಿಕ್ಕಿದೆ. ಆದರೆ ಇದು ನಮ್ಮ ಮಕ್ಕಳ ಭವಿಷ್ಯ ಇರ್ಬೋದು, ಅವರ ವ್ಯಕ್ತಿತ್ವ ವಿಕಸನ ಮಾಡುವ ಉದ್ದೇಶಕ್ಕಾಗಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ. ಈಗ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದಂತಹ ಮಕ್ಕಳನ್ನು ಜಿಲ್ಲಾ ಮತ್ತು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಬೆಳೆಸುವ ಪ್ರಯತ್ನವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಸಭಾ ಕಾರ್ಯಕ್ರಮ ಇದೆ. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ರೈ, ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಅಧ್ಯಕ್ಷತೆಯನ್ನು ನಾನೇ ವಹಿಸಲಿದ್ದೇನೆ. ಹಾಗೆ ಘನ ಉಪಸ್ಥಿತಿ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀಯುತ ಯು ಟಿ ಖಾದರ್ ಅವರು, ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರಮಾನಾಥ ರೈ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಮತ್ತು ರಾಷ್ಟ್ರೀಯ ಸಂಯೋಜಕರು ಜವಾಹರ್ ಬಾಲ್ ಮಂಚ್ ಶ್ರೀ ನರೇಶ್ ಕುಮಾರ್, ರಾಜ್ಯ ಅಧ್ಯಕ್ಷರು ಜವಾಹರ್ ಬಾಲ್ ಮಂಚ್ ಶ್ರೀಯುತ್ ಮೊಯಿನುದ್ದೀನ್, ರಾಜ್ಯ ಸಂಯೋಜಕರು ಜವಾಹರ್ ಬಾಲ್ ಮಂಚ್ ಡಾಕ್ಟರ್ ಸೋಫಿಯಾ. ಹಾಗೆಯೇ ಮಾದಕ ವ್ಯಸನ ಮುಕ್ತ ಪೋಸ್ಟರ್ ಬಿಡುಗಡೆ ಕೂಡ ಮಾಡಲಿದೆ. ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ಇದರ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಗೌರವಿಸಲಾಗುವುದು. ಅದರ ಜೊತೆಗೆ ಅವರನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಲಾಗುವುದು. ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮತ್ತು ಸಮಾರೋಪ ಕಾರ್ಯಕ್ರಮ ನಡೆಯಲಿರುವುದು. ಆ ಕಾರ್ಯಕ್ರಮದಲ್ಲಿ ಶ್ರೀ ಹರೀಶ್ ಕುಮಾರ್, ಮಾಜಿ MLC, ಶ್ರೀಮತಿ ಅನಿತಾ ಹೇಮನಾಥ ಶೆಟ್ಟಿ, ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್, ಶ್ರೀಯುತ ಪದ್ಮರಾಜ್, ವಕೀಲರು, ಅಧ್ಯಕ್ಷರು ಗುರುಬಿಳದಂಗಳು, ಶ್ರೀಯುತ ಜಗನ್ನಾಥ್ ರೈ, ಅಧ್ಯಕ್ಷರು ವಕೀಲರ ಸಂಘ ಪುತ್ತೂರು, ಶ್ರೀಮತಿ ಚಂದ್ರಪ್ರಭಾ ಗೌಡ, ಶಿಕ್ಷಕರು ಪುತ್ತೂರು, ಶ್ರೀಯುತ ಬೇಬಿ ಕುಂದರ್, ಅಧ್ಯಕ್ಷರು ಬೂಡ ಬಂಟ್ವಾಳ, ಶ್ರೀಯುತ ಪದ್ಮನಾಭ ಪೂಜಾರಿ, ನೋಟರಿ ವಕೀಲರು ವಿಟ್ಲ, ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ, ಯುವ ಉದ್ಯಮಿ ಸಮಾಜ ಸೇವಕರು, ಶ್ರೀ ರಮೇಶ್ ಶೆಟ್ಟಿ, ಮಾಜಿ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಶ್ರೀಮತಿ ಉಷಾ ಅಂಚನ್, ಅಧ್ಯಕ್ಷರು ಕಾಮಧೇನು ಮಹಿಳಾ ಸಹಕಾರ ನಿಗಮ. ಈ ರೀತಿಯ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೆ ಇದಕ್ಕೆಲ್ಲ ಪತ್ರಿಕಾ ಮಾಧ್ಯಮದವರು ಸಹಕಾರ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾವುದು ಪಕ್ಷದ ಅಂಡರಲ್ಲ, ನಾವೊಂದು ರಾಷ್ಟ್ರೀಯ ಇದರಲ್ಲಿ ಇರುವಂಥದ್ದು. ಜವಾಹರ್ ಅಂತ ಹೇಳಿದರೆ ಅವರು ಭಾರತದ ಮೊದಲ ಪ್ರಧಾನಿಯಾಗಿದ್ದರು. ಹಾಗೆ ಅವರ ವಿಂಗನ್ನು ನಡೆಸ್ತಿರುವಂಥದ್ದು, ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಅಧ್ಯಕ್ಷೆಯಾಗಿ ಇದು ಮೊದಲ ಅಧ್ಯಕ್ಷೆ. ಹೌದು, ಫಸ್ಟ್ ಪ್ರೋಗ್ರಾಮ್ ಸಣ್ಣ ಆಗಿದೆ. ಇದೀಗ ತಾಲೂಕು ಮಟ್ಟದನ್ನು ಮಾಡ್ತಾರೆ. ಅಲ್ಲ, ಫಸ್ಟ್ ಅಂತ ಹೇಳಿದರೆ ಲಾಸ್ಟ್ ಟೈಮ್ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮಕ್ಕಳು ಆಯ್ಕೆ ಆಗಿದ್ದಾರೆ. ಮೊನ್ನೆ ಅದೀಗ ರಾಜಸ್ಥಾನಕ್ಕೆ ಹೋಗಲಿಕ್ಕಿದೆ ನಾಡಿದ್ದು ಸೆಪ್ಟೆಂಬರಲ್ಲಿ. ಮಾಡ್ತೇವೆ. ಹೌದು, ನಾಡಿದ್ದು ಹೋಗ್ತಾ ಇದ್ದೇವೆ ನಾವು. ಅದು ಕಳೆದ ವರ್ಷ ಮಾಡಿದ್ದು, ಕಳೆದ ಸಾರಿಯಲ್ಲಿ ಮಾಡಿದಂತಹ ಕಾರ್ಯಕ್ರಮ. ಇದು ನಾಡಿದ್ದು 24ಕ್ಕೆ ಜಿಲ್ಲಾ ಮಟ್ಟ. ಇಲ್ಲಿ ಆಯ್ಕೆ ಆದ ಕೂಡಲೇ ನೆಕ್ಸ್ಟ್ ಮಂತ್ ಅಥವಾ ಇದರಲ್ಲಿ ಮಾಡ್ತೇವೆ. ಹಾಗೆ ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ
ಮಕ್ಕಳಿರ್ಲಿಕ್ಕೆ ಯಾಕೆ ಅದು ಆ್ಯಕ್ಚುಲಿ ಸಣ್ಣ ಮಕ್ಕಳ ವ್ಯಕ್ತಿತ್ವ ವಿಕಸನ ಅಂದರೆ ಮಕ್ಕಳಿಗೆ ಯಾವುದೆಲ್ಲ ಪ್ರತಿಭೆಗಳಿರ್ತದೆ, ಕೆಲವೊಂದು ಅವಕಾಶಗಳು ಸಿಗೋದಿಲ್ಲ. ನಾವೆಲ್ಲರಿಗೆ ಅವಕಾಶ ಕೊಡ್ತೇವೆ. ಈಗ ಪ್ರತಿಭೆ ಇರಬೇಕು ಅಂತಿಲ್ಲ, ಅವರನ್ನು ಕರೆಸಿ ಅವರಿಗೆ ಏನಾದರೂ ಒಂದು ಟ್ಯಾಲೆಂಟ್ ತೋರಿಸಲಿಕ್ಕೆ ಒಂದು ಅವಕಾಶ ಕೊಟ್ಟು ಅವರನ್ನು ಅಂದರೆ ಅವರು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸಬೇಕು. ಮಕ್ಕಳು ಕೆಲವರು ಕುಗ್ಗಿ ಹೋಗ್ತಾರೆ ಮಾನಸಿಕವಾಗಿ, ಹಾಗಾಗಿ ಅದೊಂದು ಬೆಳೆಸುವ ಪ್ರಯತ್ನ ಇದರಲ್ಲಿ ಶಾಲೆಗಳಲ್ಲಿ ಸಹ ಮಾಡ್ತೇವೆ. ವ್ಯಕ್ತಿತ್ವ ವಿಕಸನ ಇರ್ಬೋದು, ಮಕ್ಕಳಿಗೆ ಟ್ರೈನಿಂಗ್ ಇರ್ಬೋದು, ತರಬೇತಿ ಕಾರ್ಯಾಗಾರಗಳಿರ್ಬೋದು, ಬೇರೆ ಬೇರೆ ಮಾಡ್ತೇವೆ. ಇದು ಕಾಂಪಿಟಿಷನ್, ಅದು ಬೇರೆ ಸಹ ಮಾಡ್ತೇವೆ. ಕೌನ್ಸಿಲಿಂಗ್ ಮಾಡುವಂಥದ್ದು, ಮಕ್ಕಳಿಗೆ ಏನಾದರೂ ಮಾನಸಿಕ ತೊಂದರೆ ಇದ್ದರೆ, ಆರೋಗ್ಯದ ಸಮಸ್ಯೆ ಇದ್ದರೆ, ಹಾಗೆಲ್ಲ